ಇದು ನಮ್ಮದು ಇಲ್ಲಿ ಬ್ಯಾಕ್ ಸೈಡ್ ಇದನ್ನೆಲ್ಲ ತೆಗ್ದಿದ್ದಾರೆ ಮನೆಯಲ್ಲಿ. ಇದು ಬೆಂಕಿ ಹಾಕ್ತೇವಲ್ಲ ಅಲ್ಲಿ, ಅಂದ್ರೆ ಇಲ್ಲಿ ಬೇರೆ ಸರಿಯಾಗಿ ಕಟ್ಲಿಕ್ಕೆ. ಇಲ್ಲಿ ತೆಗ್ದ ಎಲ್ಲ ಪೈಪ್ ಎಲ್ಲ ಉಂಟಲ್ಲ, ಜೇನುತುಪ್ಪ ಫುಲ್ ಜೇನುತುಪ್ಪ, ಅದು ತೆಗಿಲಿಕ್ಕೆ ಆಗುದಿಲ್ಲ, ಕಬ್ಬಿಣದ ಒಳಗೆ ಇರುದು ಜೇನುತುಪ್ಪ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಮದ್ದಿಗೆಲ್ಲ ಆಗ್ತದೆ. ಅದೆಲ್ಲದು ತೆಗಿಲಿಕ್ಕೆ ಆಗ್ತದೆ, ತೆಗಿತಿದ್ದೆವು, ನಮಗೆ ಬೇಕಿತ್ತು. ಆದ್ರೆ ಪ್ಯೂರ್ ಅಲ್ಲ ಜೇನುತುಪ್ಪ, ಅದು ಹೇಗೂ ಈಗ ತೆಗ್ದಾಗಿದೆ ಕಬ್ಬಿಣದ್ದು. ಅದು ಇದು ಅಡಿಕೆ ಮರದ್ದು ಎಂತಾದ್ರು ಅದ್ರಲ್ಲಿ ಇರ್ತಿದ್ರೆ ತುಪ್ಪ ತೆಗಿತಿದ್ದೆವು. ಈಗ ಕೆಲವರಿಗೆಲ್ಲ ಹೀಗೆ ಆಗಿರ್ಬೋದು ಕೋಪ, ಯಾಕೆಂದ್ರೆ ಜೇನುತುಪ್ಪ ತೆಗಿತೇವೆ ಅಂತೇಳಿ. ಜೇನುತುಪ್ಪ ತೆಗೆದು ಕಾಮನ್, ಅದು ಎಲ್ರಿಗೂ ಗೊತ್ತುಂಟಲ್ಲ. ಜೇನು ಬಂದು ಕುತ್ಕೊಳ್ತದೆ, ತೆಗಿತದೆ, ನಮಗೆ ಬೇಕಾದ್ರೆ ನಾವು ತೆಗಿಬೇಕು, ನಮಗೆ ಮದ್ದಿಗೆ ಬೇಕಾದ್ರೆ ನಾವು ತೆಗಿಬೇಕಲ್ಲ. ಹಾಗೆ ನಾವು ಸಹ ಇದ್ರೆ ನಾವು ಸಹ ತೆಗಿತಿದ್ದೆವು, ಅದ್ಲೆಂತ ಇದು ಮಾಡ್ಲಿಕ್ಕಿಲ್ಲ. ಕೆಲವರು ಹೇಳುದು ಮಾತ್ರ, ಜೇನುತುಪ್ಪ ಯಾಕೆ ತೆಗ್ದ್ರಿ ಹಾಗೆ ಹೀಗೆ ಅಂತ ಹೇಳಿ. ಅವರಿಗೆ ಮದ್ದಿಗೆ ಆಗುವಾಗ ಉಂಟಲ್ಲ, ಅದು ಜೇನುತುಪ್ಪ ಬೇಕೇ ಬೇಕು. ಹಾಗೆ ಅದು ಪ್ಯೂರ್ ಜೇನುತುಪ್ಪ, ಅದು ನಮಗೆ ತೆಗಿಲಿಕ್ಕೆ ಆಗುದಿಲ್ಲ, ಅದು ಕಬ್ಬಿಣದಲ್ಲಿ ಉಂಟು. ಅದನ್ನ ನಾವು ಕಬ್ಬಿಣದ ಚಂದ ಇಲ್ಲಿ ಮೇಲೆ ಕಟ್ಟಿ ಅಲ್ಲಿರ್ಲಿ ಅಂತ ಇಡುದು. ನೋಡ್ಬೇಕು, ಇನ್ನು ದೊಡ್ಡ ಉದ್ದ ಉಂಟು, ನಿಮ್ಗೆ ತೋರಿಸ್ತೇನೆ ನೋಡಿ. ಇಷ್ಟು ಪೈಪಲ್ಲಿ ಯಾವ್ದಂತ ಗೊತ್ತುಂಟ ನಿಮ್ಗೆ? ನೋಡಿ ಇದುವೆ, ಇಲ್ಲಿ ನೋಡಿ ಬಂದ್ ಮಾಡಿದೆ, ನೋಡಿ ಇಲ್ಲಿ. ಅದು ಈಗ ಮಣ್ಣೆ ಜೇನು ನೊಣ ಹೋಗ್ತಾ ಉಂಟು, ಮೊಜಂಟಿ ಉಂಟಲ್ಲ ಅದು ನೋಡಿ. ಇದು ಉದ್ದ ಪೈಪ್, ಇಲ್ಲಿಂದ ಶುರು ಆಗಿ ಅಲ್ಲಿ ತನಕ ಉಂಟು ಉದ್ದ. ನಾನು ತೆಗ್ದಿಟ್ಟದೆ ಇಲ್ಲಿಂದ ಮೇಲೆ ಇತ್ತು, ಅದು ಬಿಸಿಲು ತಾಗ್ತದಲ್ಲ, ಅದಕ್ಕೆ ನಾನು ಮುಚ್ಚಿಟ್ಟದೆ ಪೈಪಿಗೆ. ಚೆನ್ನಾಗಿ ಬಿಸಿಲು ಆಗ್ಬೋದು ಪೈಪ್, ಈ ಪೈಪ್ ನೋಡಿ ಇಲ್ಲಿ ಸಹ ಬಂದ್ ಮಾಡಿದೆ. ಇಲ್ಲಿಂದ ದಾರಿ ಇಲ್ಲ ಅದಕ್ಕೆ, ಇಲ್ಲಿಗೆ ಬಂದು ನೋಡಿ, ಇಲ್ಲಿಂದ ಬಂದು ಅಲ್ಲಿ ಕ್ಲೋಸ್ ಮಾಡಿದೆ ಇದನ್ನು. ಬಂದು ಆಚೆಯಿಂದ ಓಪನ್ ಉಂಟು, ಆಚೆ ಓಪನ್ ಉದ್ದ ಪೈಪ್ ಇದು. ಅದಿಲ್ಲೆಲ್ಲ ತೆಗ್ದದ್ದು ಮನೆ, ಅದು ಕುಂಬಾಗಿತ್ತು ಹಿಂದೆ ಸೈಡ್, ಅಲ್ಲಿಂದ ಹೋಗ್ಲಿಕ್ಕೆ ದಾರಿ ಮಾಡಿದೆ. ಇಲ್ಲಿಂದ ಹೋಗ್ಲಿಕ್ಕೆ ದಾರಿ, ನೊಣ ಹೋಗಿ ಬರ್ತಾ ಉಂಟು, ನೋಡಿದ್ದೆ. ಅದು ಸಹ ಹಾಗೆ ಗೆದ್ದಲಿನ ರೀತಿಯಲ್ಲಿ ನೊಣ ನೋಡಿ ಅಲ್ಲಿ ಹೋಗುದು, ನೋಡಿ ಬರುದು. ಅದರೊಳಗೆ ತುಂಬಾ ತುಪ್ಪ ಉಂಟು, ಅದನ್ನು ನಾವು ತೆಗೆದು ವಾಪಸ್ ಕುತ್ಕೊಳಿಸ್ಲಿಕ್ಕೆ ಆಗ್ತದೆ. ಇದು ನೋಡಿ ಬಾಳೆಹಣ್ಣು ಹಣ್ಣಾಗ್ಲಿಕ್ಕೆ ಇಟ್ಟದ್ದು, ಇದರಲ್ಲಿ ಸ್ವಲ್ಪ ಹತ್ರ ಮನೆ ಕೊಟ್ಟಿದ್ದೇವೆ. ಇದನ್ನು ತೆಗೆದು ಅದು ನಿನ್ನೆ ಕೊಟ್ಟದ್ದು, ಸ್ವಲ್ಪ ಹಣ್ಣಾಗಿತ್ತು, ಅದನ್ನು ಕೊಟ್ಟೆವು. ಈಗ ಫುಲ್ ಹಣ್ಣಾಗಿದೆ, ಇಷ್ಟು ಹಣ್ಣಾಗಿದೆ. ಹಣ್ಣಾದದ್ದು ನಿನ್ನೆ ಅಲ್ಲ ಮೊನ್ನೆ ಅಂತ, ಮೊನ್ನೆ ಕೊಟ್ಟದ್ದು ಅವರಿಗೆ. ಇಷ್ಟು ಕೊಟ್ಟದ್ದು ಒಂದು ಪಾರ, ಇಷ್ಟು ಕೆಲ ಆಗಿದೆ. ಇಲ್ಲಿಂದ ಹಣ್ಣಾಗಿಲ್ಲ, ಸ್ವಲ್ಪ ಹಣ್ಣಾಗಿತ್ತು, ಈಗ ಇದು ಫುಲ್ ಹಣ್ಣಾಗಿದೆ. ಇದು ಯಾವ ಬಾಳೆಹಣ್ಣು? ಮೈಸೂರು ಬಾಳೆಹಣ್ಣು. ಜೇನು ನೊಣವನ್ನು ಕುತ್ಕೊಳಿಸ್ಲಿಕ್ಕೆ ಆಗ್ತದೆ. ಅದು ಇದು ಉಂಟಲ್ಲ ಅಡಿಕೆದು ಮರದಲ್ಲಿ ಅದನ್ನು ತುಂಡು ಮಾಡಿ ಆಚೆ ಈಚೆ ಮಾಡಿ ಅದನ್ನು ಕಟ್ಟಿ ಕುತ್ಕೊಳಿಸುದು, ಅದರ ಮೊಟ್ಟೆನೆಲ್ಲ ಇಟ್ಟು ಬಿಡುದು. ನೊಣ ಬರ್ತದೆ, ಸರಿಯಾದ ಪ್ಲೇಸ್ ಬೇಕು, ಸರಿಯಾದ ಪ್ಲೇಸ್ ಇಲ್ಲದಿದ್ರೆ ಅದು ಹಾರಿ ಹೋಗ್ತದೆ. ಹಾಗೆ ಅಪ್ಪ ಅವತ್ತು ಕುತ್ಕೊಳಿಸಿದ್ರು, ಅಪ್ಪನಿಗೆ ಗೊತ್ತುಂಟು ಅದು ಕುತ್ಕೊಳಿಸುದಲ್ಲ. ಹಾಗೆ ಒಂದು ಈ ಸಲ ಕುತ್ಕೊಳಿಸ್ಬೇಕು, ಅದ್ರಲ್ಲಿ ಹೇಗೆ ಉಂಟಲ್ಲ, ಕುತ್ಕೊಳ್ಳಿ ಅಲ್ಲಿ ಇಟ್ಟು ಬಿಡುದು, ಅದು ಕುತ್ಕೊಳ್ತದೆ. ಮೊಟ್ಟೆನೆಲ್ಲ ಇಟ್ಟು ಬಿಟ್ರೆ ಅದು ಮೊಟ್ಟೆನು ತೆಗಿಲಿಕ್ಕೂ ಸಹ ಆಗುದಿಲ್ಲ, ಪೈಪ್ ಅದು ಗಟ್ಟಿ ಪೈಪ್ ಅಲ್ಲ, ಗಟ್ಟಿ ಪೈಪ್, ಹಾಗೆ ಹಾಗೆ. ಮತ್ತೆ ಈಗ ನಾವು ನಮಗೆ ಇದು ಬೇಕಿತ್ತು, ಜೇಡಿ ಮಣ್ಣು ಬೇಕು. ಜೇಡಿ ಮಣ್ಣು ಸಿಗ್ತದ ನೋಡ್ಬೇಕು. ಈಗ ತೆಂಗಿನಕಾಯಿಗೆಲ್ಲ ರೇಟ್ ಜಾಸ್ತಿ, ನಿಮಗೆ ಗೊತ್ತಿರ್ಬೋದು. ಕಳ್ಳರು ಜಾಸ್ತಿ ಆಗ್ತಾ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಉಂಟಲ್ಲ, ಯಾರೋ ಇಲ್ಲಿ ತೋಟಕ್ಕೆ ಕಳ್ಳರು ಬಂದು ಇದು ತೆಂಗಿನಕಾಯಿಯನ್ನು ಕದ್ದು ಹೋಗಿದ್ದಾರೆ. ಇಲ್ಲಿ 1ರಲ್ಲಿ 4 ತೆಂಗಿನಕಾಯಿ ಇತ್ತು, ಅದು ಬಿದ್ದಿದೆ. ನೆಕ್ಸ್ಟ್ ಡೇ ಬರುವಾಗ ಇಲ್ಲ, ತಕೊಂಡು ಹೋಗಿ ಆಗಿದೆ ಯಾರೋ ಕಳ್ಳರು. ಇಲ್ಲ ನೋಡಿ, ಇದು ಈ ಮರದಿಂದ 4 ಎಲ್ಲ ಬಿದ್ದು ತಕೊಂಡು ಹೋಗ್ತಿದ್ದೆವು. ಮತ್ತೊಮ್ಮೆ 5 ಇತ್ತು, 5 ಒಮ್ಮೆಲೆ ಬಿದ್ದಿದೆ. ಅದನ್ನು ಬೆಳಿಗ್ಗೆ ಬಂದು ನೋಡುವಾಗ 5 ಅಲ್ಲ 5 ಇತ್ತು, 5 ಇತ್ತಂತೆ. ಇದ್ರಲ್ಲಿ ಇತ್ತು ನೋಡಿ, ನೋಡುವಾಗ ಕಾಣ್ತಾ ಇಲ್ಲ, ಒಳಗಿದಲ್ಲಿ ಬಿದ್ದದು. 4 ಒಮ್ಮೆಲೆ ಬಿದ್ದು, 5 ಒಮ್ಮೆಲೆ ಬಿದ್ದು ಅದನ್ನು ತಕೊಂಡು ಹೋಗಿದ್ದು. ಇಲ್ಲಿ ಬಿದ್ದಿತ್ತು, ಯಾರೋ ತಕೊಂಡು ಹೋಗಿದ್ದಾರೆ. ಯಾರು ಕದ್ದುದು ಅಂತ ಗೊತ್ತಿಲ್ಲ ಅಂತ. ನಮ್ಮ ತೋಟಕ್ಕೆ ಬಂದು ತಕೊಂಡು ಹೋಗಿದ್ದಾರೆ, ತೋಟದಿಂದ ಬಂದು ಕಳ್ಳರು ಯಾರು ಬಂದಿದ್ದಾರೆ ಗೊತ್ತಾಗೋದಿಲ್ಲ. ಅವಳಿಗೆ ಬೊಲ್ಲ ಇಲ್ಲ, ಈಗ ನೀರಿಲ್ಲ, ನೀರಲ್ಲಿ ಆದ್ರೂ ನೀರಿಲ್ಲ. ಹಾಗೆ ಯಾರ ಇಲ್ಲಿಂದ ಬಂದು ಇಲ್ಲಿ ದಾರಿ ಉಂಟು, ಆಚೆ ಸಹ ದಾರಿ ಉಂಟು, ಅಲ್ಲಿ ಸಹ ದಾರಿ ಉಂಟು. ಇದು ಅದರದ್ದೇ ಅಂತಲ್ಲ, ಅದು ಇದರದ್ದು, ಅದು ಇದರದ ಹಿಂದೆ ಕಳ್ಳರು ಭಾರಿ ಜಾಸ್ತಿ ಆಗಿದ್ರೆ. ಒಂದು ಗೋಲ್ಡ್ ಕದಿಯೋದು ಕೆಲವರು ಕಳ್ಳರು, ಮತ್ತೆ ಕೆಲವರು ತೆಂಗಿನಕಾಯಿ ತೆಂಗಿನಕಾಯಿ ಅಡಿಕೆ ಕದಿಯೋದು, ಹಾಗೆಲ್ಲ ಮಾಡ್ತಾರೆ. ಆಚೆ ಇಲ್ಲಿ ತೋಟ ಜಾಸ್ತಿ ಇರೋದ್ರಿಂದ ಅದನ್ನೇ ಕದಿಯೋದು ಯಾಕೆ ಅಂತ, ಅದು ಎಂತ ಬುದ್ಧಿ ಅಲ್ಲ ಕೆಲವರದು ಕದಿಯುವುದೆಲ್ಲ. ಇಲ್ಲದ ಒಂದು ರೇಟ್ ಜಾಸ್ತಿ ಆದ್ರೂ ಇಲ್ಲದಿದ್ರೆ ಕೇಳಿ ತಗೊಂಡು ಹೋಗ್ಬೇಕು, ಇಲ್ಲದಿದ್ರೆ ಕದಿಲೇಬಾರ್ದು. ಆ ರೀತಿ ದೊಡ್ಡ ದೊಡ್ಡ ವಸ್ತುಗಳೆಲ್ಲ ಎಂತಕ್ಕೆ ಕದಿಯುವುದು ಅಂತ. ನೀರು ಇಲ್ಲ ನೋಡಿ, ಕಡಿಮೆ ಆಗಿದೆ, ನೀರು ಕಡಿಮೆ ಆಗಿದೆ.
ಇನ್ನು ಜೀವನದಲ್ಲಿ ಮನೆಯಲ್ಲಿ ತೋರಿಸಿದ್ದೇವಲ್ಲ ನಿಮಗೆ, ಅದೇ ಇಲ್ಲಿ ಯಾವತ್ತು 3 ವರ್ಷದ ಮೊದಲು ನಿಮಗೆ ತೋರಿಸಿದ್ದೆವು. ಅದೇ ಇದು ಇದು ಜೇನುತುಪ್ಪ ಇದ್ರೊಳಗೆ ಉಂಟು, ಇಷ್ಟು ದೊಡ್ಡ ಪೈಪಲ್ಲ, ಅದು ತೆಗಿಲಿಕ್ಕೆ ಆಗುದಿಲ್ಲ. ಅದು ತೆಗಿಲಿಕ್ಕೆ ಅಲ್ಲೇ ಬಿಟ್ಟದ್ದು. ನೋಡಿ ನಮ್ಮ ಅಡಿಕೆ ಗಿಡ ಕಾಡು ಹಂದಿ ಬಂದು ನೋಡಿ ಎಲ್ಲ ತುಂಡು ಮಾಡಿದ್ದು ಇದು. ಅದೆಲ್ಲ ಅದರದ್ದು ನೋಡಿ ಮಣ್ಣೆಲ್ಲ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಹೋಗಿದೆ. ಇಲ್ಲೆಲ್ಲ ಮಣ್ಣು ತೆಗ್ದಿದೆ. ಸಾಕು ಮಣ್ಣು ಹಾಕ್ಲಿಕ್ಕೆ ಇದು ಸುಲಭ ಮಾಡಿದೆ ಕಾಡು ಹಂದಿ ನೋಡಿ. ಇದು ಎಲ್ಲ ಮಣ್ಣನ್ನೆಲ್ಲ ತೆಗೆದು ನೋಡಿ, ಅಲ್ಲಿ ಕೂಡ ಮಣ್ಣೆಲ್ಲ ತೆಗೆದು ನಂಗೆ ಇದೇ ಬೇಕಿತ್ತು ಮಣ್ಣು, ಜೇಡಿ ಮಣ್ಣು ಇದಕ್ಕೆ ತಾವರೆಗೆ ನೋಡಿ ಎಷ್ಟು ಚಂದದ ಇದು ಮಾಡಿದೆ ಕಾಡು ಹಂದಿ. ಗೊತ್ತಿಲ್ಲ, ತಕೊಂಡು ಹೋಗ್ಬೋದಾ? ಸಾಕು, ಸಾಫ್ಟ್ ಉಂಟು. ಜೇಡಿ ಮಣ್ಣಿನ ರೀತಿ ಉಂಟು. ಜೇಡಿ ಮಣ್ಣಲ್ವಾ ಅದು ಬಿಳಿ ಇರ್ತದಲ್ಲ ಜೇಡಿ ಮಣ್ಣು, ಕಪ್ಪು ಕಪ್ಪು ಅಂತದೆ. ನೋಡಿ ಇದು ಈ ರೀತಿ ರೆಡಿ ಮಾಡಿದ್ರಮ್ಮ. ಇದು ಕಟ್ ಮಾಡಿದ್ರು, ಇದು ವೈಟ್ ಇದ್ದು ಒಂದು ಬಾಟಲ್ ಇತ್ತು, ಬಾಟಲ್ ಅಲ್ಲ ಎಂತದ್ದು, ಕ್ಯಾನ್, ಅದನ್ನು ಕಟ್ ಮಾಡಿ ಹೀಗೆ ಇಡ್ಬೇಕು, ಅದಕ್ಕೆ ಕಟ್ ಮಾಡಿದ್ರು. ಮತ್ತೆ ಇದು ಕೋಕೋ ಪೀಟ್ ಉಂಟು ಸ್ವಲ್ಪ, ಫಸ್ಟ್ ಅದನ್ನು ಮಿಕ್ಸ್ ಮಾಡಿ ಮತ್ತೆ ನಾವು ತಂದ ಮಣ್ಣಿಗೆ ಮಿಕ್ಸ್ ಮಾಡಿ ಹಾಕೋದು. ಇದು ಮಣ್ಣು ಮಣ್ಣು ಉಂಟು, ಮಣ್ಣು ಮತ್ತು ಇದು ಎಂತದ್ದು ಕೋಕೋ ಪೀಟ್ ಅಲ್ವಾ? ಅದೇ ಎರಡು ಮಿಕ್ಸ್ ಉಂಟು. ಇದು ಸೆಗಣಿ, ನಮ್ಮ ಮನೆದು ಗೊಬ್ಬರ ಎಲ್ಲ ಖಾಲಿಯಾಗಿದೆ. ಸೆಗಣಿಯನ್ನು ಹುಡಿ ಮಾಡಿ ಇದಕ್ಕೆ ಹಾಕುದು. ಗೊಬ್ಬರ ಇದ್ರೆ ಒಳ್ಳೆಯದು, ಗೊಬ್ಬರ ಇಲ್ಲ ಖಾಲಿಯಾಗಿದೆ. ಬೆಕ್ಕುಗಳ ಸೈನ್ಯ ಇಲ್ಲೇ ಉಂಟು. ಇದಕ್ಕೆ ಅಂತ ಇದೆ ಆ ಬೆಕ್ಕಿಗೆ. ಇದು ಒಣ ಸೆಗಣಿ, ಅಲ್ಲಿಂದ ಎಕ್ಕಿದಂಥದ್ದು ನಾವು ಗುಡ್ಡೆಯಿಂದ ಮೊನ್ನೆ. ಸೆಗಣಿಯನ್ನು ಹುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ದು. ಈಗ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ರೆಡಿಯಾಗಿದೆ. ಇಲ್ಲಿ ತೋಟದ ಮಣ್ಣು ಮತ್ತು ಸೆಗಣಿ ಹಾಕಿ ಮಿಕ್ಸ್ ಮಾಡಿದ್ದು, ತಾವರೆ ಗಿಡ, ಅದು ಬಕೆಟ್ ಒಂದು, ಅಷ್ಟು ರೆಡಿಯಾಗಿದೆ. ಅಷ್ಟೇ ರೆಡಿಯಾಗಿದೆ. ಈಗ ಹೀಗೆ ನೆಡುದು ನೋಡ್ಬೇಕು, ಇದನ್ನು ಪಿಚಿ ಪಿಚಿ ಮಾಡಿ. ನಮಗೆ ಅದು ಸಹ ಅಷ್ಟು ಗೊತ್ತಿಲ್ಲ ನೆಡಲಿಕ್ಕೆ. ಇದು ನೀರು ಹಾಕಿ ಮಣ್ಣು ರೆಡಿ ಮಾಡೋದು, ನಂತರ ಅದರ ಮೇಲೆ ಹಾಕಲಿಕ್ಕೆ ಅಷ್ಟೇ. ಮತ್ತೆ ನೀರು ಹಾಕುವ ಅದು ಸರಿ ಆಗ್ತದೆ. ಸ್ವಲ್ಪ ನೀರು ಹಾಕೋದಕ್ಕೆ ಕೂಡ ಸಾರಣೆ ಕತ್ತೀರಿ, ಸಾರಣೆ ಮಾಡುವ ಕತ್ತಿ ಲಗಡೆ ಇರ್ತದೆ. ನೈಸ್ ಮಾಡಿ ಆದ ನಂತರ ಅದನ್ನು ಹೀಗೆ ಮಾಡಲಿಕ್ಕೆ, ಹೀಗೆ ಮಾಡಿ ಇದನ್ನು ಹಾಕ್ಲಿಕ್ಕೆ ನೋಡಿ. ಮತ್ತೆ ಮೀನನ್ನು ಹಾಕಬೇಕು. ಮೀನನ್ನು ಹಾಕಬೇಕು ಅದಕ್ಕೆ. ಇದಾದ್ರೆ ಇದು ಇವತ್ತೇ ಮೀನು ಬಿಡುವ ಅಂತ ಹಾಕುವ. ಇವತ್ತೇ ಹಾಕ್ಲಿಕ್ಕೆ ಅಂತ ಗೊತ್ತಿಲ್ಲ. ಅದು ಇದು ತಿನ್ಲಿಕ್ಕೆ ಎಂತದು ಸೊಳ್ಳೆ ಎರಡು ತುತ್ತು ಮಾಡಿದ್ದೇನೆ. ಇದೆಲ್ಲ ಇರುವುದು ಒಂದೇ ಗಿಡ, ಒಂದೇ ಗಿಡವಾ? 3 ಬೀಜ ಇತ್ತು, ಅದು ಒಂದೇ ಆದದ್ದು. ಹಾಕಿದ್ದೇವೆ. ಈಗ ಇದಕ್ಕೆ 2 ಇದು ಇತ್ತು ತಾವರೆ ಬೀಜ, ಅದನ್ನು ಹಾಕಿದ್ದೇವೆ. ಅದು ಮೊಳಕೆ ಬಂದಿರಲಿಲ್ಲ, ಇದರೊಟ್ಟಿಗೆ ಹಾಕಿದ್ದೇವೆ. ಈಗ ಒಂದು ಗಿಡ ಮಾತ್ರ ನೆಟ್ಟಿದ್ದೇವೆ, 2 ಬೀಜ ಹಾಕಿದ್ದೇವೆ. ಇನ್ನು ಇದಕ್ಕೆ ಅದು ಮೊಳಕೆ ಬರಲಿಲ್ಲ ಅದು, ಹಾಗೆ ಇನ್ನು ನೀರು ಹಾಕುದು ಇದಕ್ಕೆ. ಆಯ್ತು, ನಮ್ಮದು ತಾವರೆ ಗಿಡ ನೆಟ್ಟು ಆಯ್ತು. ಇದು ಸಾಯ್ತದ ಬದುಕ್ತದ ನೋಡ್ಬೇಕು. ಇನ್ನು ಇದು ಸಾಯುದಿಲ್ಲ, ಇದು ಸಾಯುದಿಲ್ಲ. ಅದು ಮಾತ್ರ. ಅದು 2 ಬೀಜ ನೋಡಿ ಇಲ್ಲಿ. ಇದು ಹಾಕುವಾಗಲೇ ಬೀಜ ಇದನ್ನು ಕೂಡ ಹಾಕಿದ್ದು. ಅದು ಇದೇ ಆಗಲಿಲ್ಲ, ಚಿಗುರೆ ಬರಲಿಲ್ಲ. ಅದು ಪುಟ್ಟ ಅಂತ ಉಸಿರಾಡ್ತಾ ಉಂಟು. ಎಂತ ಅದು ಗುಳ್ಳೆ ಬರೋದು, ಅದು ನೀರು ಹೋಗ್ತಾ ಉಂಟು. ಇಲ್ಲಿ ಏನು ಸರಿ ಇಲ್ಲ ಸ್ವಲ್ಪ. ಇವತ್ತು ನಮಗೆ ಪದಾರ್ಥಕ್ಕೆ ಎಂತ ಮೀನು ಮತ್ತೆಂತ ಹಾಕಿದ್ದು ಇದಕ್ಕೆ, ಎಂತ ಹಾಕಿದ್ದು ಗೊತ್ತಿಲ್ಲ. ಒಣ ಮೀನು ಕಟ್ಲೀಸ್ ಅಂತ ಹೇಳ್ತಾರೆ ನೋಡಿ. ಬಲ್ಯಾರ ಕಟ್ಲಿಸ್ ಅಲ್ಲ, ಇದು ಬಲ್ಯಾರಲ್ಲ, ಬಲ್ಯಾರ. ಮತ್ತೆ ಇದನ್ನು ಕಡ್ಲೆಯನ್ನು ಗಸಿ ಮಾಡಿದ್ದು. ನಮ್ಮದು ಇಲ್ಲಿ ಮಂಗಳೂರಲ್ಲಿ ಇದು ಫೇಮಸ್ ಬಲ್ಯಾರ ಕಡ್ಲೆ ಸುಕ್ಕ ಮಾಡಿದ್ದು. ಸುಕ್ಕ ಎಲ್ಲ ಮಾಡಿದ್ದು, ಗಸಿ ಮಾಡಿದ್ದು ನಾನು. ಗ್ರೇವಿ ಸ್ವಲ್ಪ ಒಳ್ಳೆ ರುಚಿ ಇರ್ತದೆ. ಒಮ್ಮೆ ನೀವು ಮಾಡಿ ಈ ರೀತಿ ಬಲ್ಯಾರಿದ್ದು, ಈ ರೀತಿ ಗ್ರೇವಿ ಅದೇ ಸುಕ್ಕ. ಇದು ಮತ್ತೊಂದು ಗಸಿ ಟೈಪೆ ನಿನ್ನೆದಿದ್ದು. ಇದು ವೆಜ್. ಇದು ಎಂತದಪ್ಪ, ಬೇಳೆ ಮತ್ತೆ ಕ್ಯಾರೆಟ್ ಬೀಟ್ರೂಟ್, ಕ್ಯಾರೆಟ್ ಅಲ್ಲ ಕ್ಯಾಬೇಜ್ ಬೀಟ್ರೂಟ್ ಬೇಳೆ ಅಷ್ಟೇ. ಅದೊಂದು ಪದಾರ್ಥ ನಿನ್ನೆದಿದ್ದು. ಹಾಗೆಲ್ಲ ವಿಷಯ. ಹಾಗೆ ಇನ್ನು ಎಂತ ಇಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವಲ್ಲ. ಬಾಯ್.